ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಬಿ ಗಾಂಧಿ. ನಾನು ಪ್ರಾಣುಶ್ರೇ ಗ್ಯಾಸ್ಟ್ರೋ ರುಮಟಾಲಜಿ ಕ್ಲಿನಿಕಲ್ಲಿ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ವಿಷಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕಾಮನ್ ಆಗಿ ಎಂಡೋಸ್ಕೋಪಿ ಅಂತ ತುಂಬ ಸತಿ ಕೇಳಿದ್ದೀವಿ. ಈ ಎಂಡೋಸ್ಕೋಪಿ ಅಂದರೆ ಏನು, ಅದು ಯಾವಾಗ ಡಾಕ್ಟರ್ಸ್ ಯೂಶಲಿ ಸಜೆಸ್ಟ್ ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಎಂಡೋಸ್ಕೋಪಿ ಅಂದರೆ ಅದು ಒಂದು ಸಿಂಪಲ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಲಾಂಗ್ ಟ್ಯೂಬ್ ಇರುತ್ತೆ, ಸಣ್ಣಕ್ಕಿರುತ್ತೆ, ಒಂದು 9 to 10 mm. ಟಿಪ್ ಆಫ್ ದ ಟ್ಯೂಬಲ್ಲಿ ನಿಮಗೆ ಲೈಟ್ ಸೋರ್ಸ್ ಮತ್ತು ಬಯಾಪ್ಸಿ ಚಾನೆಲ್ ಅಂತ ಇರುತ್ತೆ, ಮತ್ತು ಸ್ವಲ್ಪ ಕ್ಯಾಮರಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಜನರಲಿ ಆಫ್ ಲೇಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ನೋವೇ ಇಲ್ಲದೆ IV ಅನಸ್ತೀಶಿಯಾ ಕೊಟ್ಟು ಜಸ್ಟ್ 5 to 10 minutesಲ್ಲಿ ನೀವು ಫುಲ್ ಡೀಪ್ ಸ್ಲೀಪಲ್ಲಿ ಹೋಗ್ತೀರಾ. ಅದ ನಂತರ ಬಾಯಿಂದ ಒಂದು ಚಿಕ್ಕ ಪೈಪ್ ಹಾಕಿ ಹೊಟ್ಟೆಯಲ್ಲಿ ಏನಾದರೂ ಅಲ್ಸರ್ ಇದೆಯಾ, ಬೇರೆ ಏನಾದರೂ ಇಶ್ಯೂಸ್ ಇದೆಯಾ, ಇನ್ಫೆಕ್ಷನ್ಸ್ ಇದೆಯಾ, ಏನಾದರೂ ಬೇರೆ ಕಾಯಿಲೆಗಳಿದೆಯಾ, ಹೊಟ್ಟೆ ರಿಲೇಟೆಡ್ ಕಾಯಿಲೆಗಳಿದೆಯಾ ಅಂತ ಗೊತ್ತಾಗಬಹುದು. ಸೊ ಯೂಶಲಿ ಏನು ಥರ ಪ್ರಾಬ್ಲಮ್ಗೆ ಈ ಥರ ನಾವು ಎಂಡೋಸ್ಕೋಪಿ ಆ್ಯಸ್ ಅ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಸಜೆಸ್ಟ್ ಮಾಡ್ತೀವಿ. ಜನರಲಿ ಹೊಟ್ಟೆ ಉರಿ ಜಾಸ್ತಿ ಇದೆ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ತುಂಬ ಅದರಿಂದ ಎಫೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಅಲಾರಮ್ ಫೀಚರ್ಸ್ ಇದೆ, ಹಾಗಂದರೆ ವೆಯ್ಟ್ ಲಾಸ್ ಆಗ್ತಾ ಇದೆ, ನುಂಗೋವಾಗ ಫುಡ್ಡು ಸ್ಟಿಕ್ ಆಗ್ತಾ ಇದೆ, ಫುಲ್ಲು ಕ್ಲಿಯರ್ ಕೆಳಗಡೆ ಹೋಗ್ತಾ ಇಲ್ಲ, ಮತ್ತು ಫ್ಯಾಮಿಲಿಯಲ್ಲಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಕ್ಯಾನ್ಸರ್ ಥರ ಬಂದಿದೆ ಹೊಟ್ಟೆಯಲ್ಲಿ ಇದಕ್ಕೆ ಮುಂಚೆ, ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದೆ ಅಂತ ಹೇಳಿದರೆ ಡೆಫಿನೆಟ್ಟಾಗಿ ನಿಮಗೆ ಇದು ಡಾಕ್ಟರ್ ಸಜೆಸ್ಟ್ ಮಾಡಬಹುದು. ಸೊ ಎಂಡೋಸ್ಕೋಪಿ ಅಂದರೆ ನಿಮಗೆ ಅಪ್ಪರ್ GI ಎಂಡೋಸ್ಕೋಪಿ ಅಂದರೆ ಹೊಟ್ಟೆನ ನೋಡೋ ಅಂಥ ವಿಷಯ. ಕೊಲೊನೋಸ್ಕೋಪಿ ಅಂದರೆ ದೊಡ್ಡ ಕರಳನ್ನ ನೋಡ್ತೀವಿ, ಅದು ಬೇರೆ ಕೊಲೊನೋಸ್ಕೋಪ್ ಅಂತ ಹೇಳ್ತೀವಿ. ಇದೇ ಥರ ಚಿಕ್ಕ ಕರಳು ನೋಡೋಕ್ಕೆ ಎಂಟರೋಸ್ಕೋಪ್ ಅಂತ ಹೇಳ್ತೀವಿ. ಸೊ ಎಂಡೋಸ್ಕೋಪ್ ಅನ್ನೋದು ಜಸ್ಟ್ ಒಂದು ಹೆಸರಷ್ಟೇ, ಆದರೆ ಅದ್ರಲ್ಲಿ ತುಂಬ ವೆರೈಟೀಸ್ ಇದೆ. ನಾರ್ಮಲಾಗಿ ಎಂಡೋಸ್ಕೋಪಿ ಅಂತ ಎದನ್ನು ಹೇಳ್ತೀವಿ ಅಂದರೆ, ಅನ್ನನಾಳ ಮತ್ತು ಹೊಟ್ಟೆ ಮತ್ತು ಚಿಕ್ಕ ಕರಳು ಬಿಗಿನಿಂಗ್ ಪಾರ್ಟ್ನ ಎಂಡೋಸ್ಕೋಪಿ ಅಥವಾ ಗ್ಯಾಸ್ಟ್ರೋಸ್ಕೋಪಿ ಅಥವಾ ಅಪ್ಪರ್ GI ಎಂಡೋಸ್ಕೋಪಿ ಅಂತ ಹಲವಾರು ನೇಮ್ಸ್ ಇದೆ ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಎಂಡೋಸ್ಕೋಪಿ ಯಾರಾದರೂ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನಿಮಗೆ ಮಾಡಿಸ್ಕೊಳ್ಳೋ ಅಂಥ ಸಿಚುವೇಶನ್ ಬರುತ್ತೆ ಅಂತ ಏನಾದರೂ ಹೇಳಿದರೆ ಹೆದರ್ಕೋಬೇಡಿ. ಇತ್ತೀಚೆಗೆ ಸ್ಕೋಪ್ ಸೈಜ್ ಎಲ್ಲ ತುಂಬ ಚಿಕ್ಕದಾಗಿದೆ, ಸ್ಟ್ಯಾಂಡರ್ಡ್ ಸೈಜ್ 9 mm ಅಂತಿದೆ, ಮತ್ತು ಸೆಡೇಷನ್ ಅಂಡರ್ ಮಾಡ್ತಾ ಇರೋದ್ರಿಂದ ನಿಮಗೆ ಅದರ ಬಗ್ಗೆ ಏನು ಭಯ ಬೇಕಿಲ್ಲ. ನಿಮಗೆ ಈ ಥರ ಇನ್ನೂ ಹಲವಾರು ಹೆಲ್ತ್ ಬಗ್ಗೆ ತುಂಬ ವಿಷಯಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.